ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳಾದಂತಹ ಶಿವರಾಮೇಗೌಡರು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಪ್ರೋತ್ಸಾಹದ ಮಾತುಗಳನ್ನ ಆಡಿ ಶುಭ ಕೋರಬೇಕು ಅಂತ ನಮ್ಮ ಪರವಾಗಿ ಒಂದು ಕಳಕಳಿಯ ಮನವಿ. ಈ ಮನೆ ಇರಿ ತಲೆ ಹೇಳ್ತಾ ಇವನಿ, ನಾನು ಹೇಳಿದ್ದನ್ನ ಕೇಳ್ತೀಯೋ ಇಲ್ವೋ? ಹಂಗ ಒಂದ್ ಕೆಲ್ಸ ಮಾಡ್ತೀನಿ ತಡಿ. ಅಪ್ಪ ಹಿಂಗೆ ಫೋನ್ ಮಾಡ್ಬಿಟ್ಟು ಅಮ್ಮಮ್ಮ ಹಿಂಗೆ ಹೇಳ್ತಾವ್ರೆ, ಏನ್ ಮಾಡೋದು ಅಂತ ಕೇಳ್ತೀನಿ ತಡಿ. ಲೇ, ಇದೆಲ್ಲ ಏನು ಬೇಡ. ನಿಮ್ಮ ಅಪ್ಪ ಮಗನ ಮಧ್ಯೆ ಏನು ಸಮಸ್ಯೆ ಬರ್ದಂಗೆ ನಾನ್ ನೋಡ್ಕೊಂತೀವ್ನಿ. ಅಂತವ ಮಾತ್ ಕೊಟ್ಟಿವ್ನಿ. ಈಗ ನೀನ್ ನಡಿ. ನಾನು ಈಟ್ ಹೇಳ್ತಾ ಇದ್ರು ಇನ್ನೂ ನೀನ್ ಏನ್ಲ ಯೋಚನೆ ಮಾಡ್ತಾ ಇದೀಯಾ? ಅಂದ್ರೆ ನಿನಗೆ ನನ್ ಮೇಲೆ ಗೌರವ ಪ್ರೀತಿ ಏನೂ ಇಲ್ಲ ಅಂದಂಗ ಆಯ್ತು. ಏಯ್ ಕಾಗೆ ಮುತ್ಕಿ, ಒಂದೇ ನಾಟಕ ಎಟ್ಕಿತಾಡಿಯೇ ತುಮ್ಕಿ ನಿಕ್ಕ. ಅಯ್ಯೋ, ನನ್ನ ಹಿಡ್ಕಣ್ಣಗ್ ಆಯ್ತದೆ ಅಂತಂದ್ರೆ ನಾಟಕ ಆಡ್ತಿದೀನಿ ಅಂತಾನಲ್ಲ ಇವನು. ಅಯ್ಯೋ ವಿದ್ಯಾ, ನಾನಿಲ್ಲೇ ಪ್ರಾಣ ಬಿಟ್ಬಿಟ್ರೆ ನನ್ ಮಗನ್ ತಾವ ಹೋಗಿ ನನ್ ಸಾಯೋದಕ್ಕೆ ಇವನೇ ಕಾರಣ ಅಂತ ಹೇಳ್ಬಿಡು. ಅಯ್ಯೋ, ಆಹಾ, ಈ ಅವತಾರಕ್ಕೆ ಏನ್ ಕಮ್ಮಿ ಇಲ್ಲ. ಆಯ್ತು, ಕರ್ಕೊ ಹೋಯ್ತೀನಿ, ಸುಮ್ಕಿರು. ಆಹಾ, ಈಗ ಹೊಂಟೋಯ್ತಾ ನಿನ್ ನೋವು? ಮತ್ತೆ ನೀನ್ ಕರ್ಕೊಂಡು ಹೋಯ್ತೀನಿ ಅಂದ್ಯಲ್ಲ, ಹೊಂಟಾಯ್ತು. ನೋಡೋ, ಆದ್ರೆ ಒಂದು, ಇವತ್ ಮಾತ್ರ ನಂಗೆ ಕರ್ಕೊಂಡು ಹೋಗೋದು. ನಾಳೆಯಿಂದ ನಂಗೂ ಇದಕ್ಕೂ ಸಂಬಂಧ ಇಲ್ಲ. ನೀ ಸುಮ್ಕಿದೆ ಲೇ, ಅರ್ಧಂಬರ್ಧ ಕೆಲ್ಸ ಮಾಡಕ್ಕಾಗದೆ. ಅದಕ್ಕೆ ನಾವಿಬ್ರು ಇವಳ ಪರೀಕ್ಷೆ ಮುಗಿಯೋ ಗಂಟ ಇವಳನ್ನ ಕರ್ಕೊಂಡು ಹೋಯ್ತಾ ಇದೀವಿ. ಇದು ನನ್ನ ಆಣೆ. ಆಣೆ ಮಾಡಾಗಿದೆ. ನಾನೆಲ್ಲ ಆಣೆ ಮಾಡ್ದೆ, ನನ್ ಕೈ ಕಿತ್ತು ನೀನ ತಾನೇ ಇಟ್ಕೊಂಡಿದ್ದು. ನಿಂಗ್ ಗೊತ್ತಾಗಕ್ಕಿಲ್ವೇ? ಬಿರ್ನೆ ನಡಿಯೇ. ಹಾ, ಲೋ ಭದ್ರ, ಅವಳ ಹೊಟ್ಟೇಲಿ ನಿನ್ ಮಗಿ ಬೆಳಿತಾ ಇದೆ. ಇಂಥ ಟೈಮಲ್ಲಿ ಅವಳ ಬೈಕೆನ ಈಡೇರ್ಸೋದು ನಮ್ ಕರ್ತವ್ಯ ಅಲ್ವೇನ್ಲಾ? ಅತ್ತೆ ಮೇಲೆ ಕೋಪನ ಕೊತ್ತೆ ಮೇಲೆ ತೋರ್ಸಿದ್ರು ಅನ್ನೋಂಗ್ ಮಾಡ್ತಿದ್ದೀಯಲ್ಲ. ಹಿಂದ್ಗಡೆ ವಯಸ್ಸಾದ ಮುದುಕಿ ಬೊಸ್ರಿ ಹೆಂಗ್ಸ್ ಕುಂತಿದಾರ ಅನ್ನೋದನ್ನ ಮರಿಬೇಡ. ವಯಸ್ಸಾದ ಮುಕ್ಕಿ ಮಾಡೋ ಕೆಲ್ಸನ ಮಾಡಿದ್ಯಾ ನೀನು? ಅಮ್ಮಮ್ಮ ಸುಮ್ಕೆ ಇರಿಯಮ್ಮಮ್ಮ, ಸಾನಿ ಕೂಗ್ತಲ್ಲವ್ರೆ. ಅವನ್ ಕೋಪನ ಹೆಂಗ್ ಕರ್ಗಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತೈತೆ. ನೀ ಸುಮ್ಕೆ ಕುತ್ಕ. ಏನ್ ಬಗೆ ನೋಡು ಭದ್ರ. ಅದು ಓಸಿ ಹಾಕ್ಲಾ? ಅಮ್ಮಮ್ಮ ಅದು ಓಸಿ ಅಲ್ಲ, ಎಸಿ. ರಾಮ ಕಾಡಿಗೆ ಹೋದ ರಾಮ ಎರಡು ಒಂದೇಯ. ನೀನು ಅದನ್ನೇ ಹಾಕ್ಲಾ? ಅದು ಬೇರೆ ಕೇಳಿ ಮುಕ್ಕಿಗೆ. ಇದೇನೋ ಈ ಕಾರಿಗೆ ನನ್ ಮಗ ರೇಡಿ ಹಾಕ್ಸಿಲ್ವೇ? ಅದ್ ರೇಡಿಯೋ ಅಲ್ಲ, ಮ್ಯೂಸಿಕ್ ಸಿಸ್ಟಮ್. ಅಯ್ಯೋ, ಹಂಗಾದ್ರೆ ಇದ್ರಲ್ಲಿ ಹಾಡ್ ಬರಾಕಿಲ್ವೇ? ಹೋಗ್ಲಿ ಬಿಡು. ಏಯ್ ಕಾಗೆ ಮುಕ್ಕಿ, ಇದಿರೋದೇ ಹಾಡ್ ಕೇಳಕ್ಕೆ. ಮತ್ತೆ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿಯೇ? ಅದ್ ಹೆಂಗ್ ಬಂದದು? ಒಂದ್ ಹಾಡ್ ಹಾಕು ನೋಡೋಣ. ಅಯ್ಯೋ ದೇವ್ರೆ, ಮುಚ್ಚಿ ನಮ್ಗೆ ಇಷ್ಟು ಕಾಟ ಕೊಡ್ತಾವಳೆ ಪಾಪ. ನಮ್ ತಾತಂಗ ದಿಗ್ನೆಟ್ ಕಾಟ ಕೊಟ್ಟಿದ್ದಾಳೋ ಏನೋ. ಅದಕ್ಕೆ ಅನ್ಸ್ತದೆ, ನಮ್ ತಾತ ದುರ್ನೆ ಸಿಂಪಾದ ಸೇರ್ಕೊಂಡ್ಬಿಟ್ಟ.
ಏನೋ ಗೊಣಗ್ತಾ ಇದೀಯಾ? ಓನಿಲ್ಲ, ಹಾಡಾಕ್ತೀನಿ ಅಂದೆ. ಅಲ್ಲಿ ಯಾಕೆ ಕೂತಿದೀಯಾ? ಬಾ ಕೆಳಗೆ. ಸುಮ್ಕೆ ಹೋಯ್ತಾ ಇರ್ಬೇಕು. ದೇವಸ್ಥಾನ ಕರ್ಕೊಂಬ ಅಂದ್ರೆ ಕರ್ಕೊಂಡ್ ಬಂದಿದ್ದೀನಿ ಆಟೆಯ. ಆ ಹೇಳ್ತಾ ಇವ್ನಿ ತಾನೇ, ಹೇಳಿದ್ ಬಾ ಕೆಳಗೆ. ಲೇ ಇದ್ಯಾ, ಪರೀಕ್ಷೆ ಬರೆಯಕ್ಕೆ ಏನೇನ್ ಬೇಕೋ ಎಲ್ಲ ತಕೊಂಡಿದ್ದಿ ತಾನೇ? ಅಮ್ಮಮ್ಮ ಗಡಿಬಿಡಿನಲ್ಲಿ ಎಲ್ಲ ಮರ್ತ್ಬಿಟ್ ಬಂದ್ಬಿಟ್ಟೆ. ಪೆನ್ನು ಕೂಡ ತಕೊಂಬಂದಿಲ್ಲ. ಮದ್ವೆ ಮನೆಯಲ್ಲಿ ಮದ್ವೆ ಗಂಡೆ ಇಲ್ಲ ಅನ್ನೋ ಹಂಗೆ ಪರೀಕ್ಷೆ ಬರೆಯೋಕೆ ಪೆನ್ನೆ ಇಲ್ದಂಗೆ ಹೋಯ್ತಾ ಇದೆಯಲ್ಲ, ನೀನು ಸರಿಯಾದವಳೆ ಬಿಡು. ಸರಿ, ನಿಂಗ್ ಅದೇನೇನ್ ಬೇಕೋ ಇವಂಗ್ ಹೇಳು, ತಂದ್ಕೊಡ್ತಾನೆ. ಅಯ್ಯೋ ದೇವ್ರೆ, ಯಾವ ಅಡೆತಡೆನೂ ಇಲ್ದಂಗೆ ಎಕ್ಸಾಮ್ ಬರಿಬೇಕು ಅಂತ ನಿನಗ್ ಕೈ ಮುಗ್ದ್ ಬಂದಿದ್ನಲ್ಲಪ್ಪ. ಈಗೇನಿದು? ಏನಾದ್ರೂ ಒಂದ್ ಅಗ್ನಿ ಪರೀಕ್ಷೆ ಇಡ್ತಾನೆ ಇರ್ತೀಯಲ್ಲ. ಮುಗೀತು, ಇವತ್ ನನ್ ಕತೆ ಮುಗೀತು ಬಿಡು. ಮಾವಯ್ಯ ಇಲ್ಲಿ ಬಂದವ್ರೆ ಅಂದ್ರೆ ವಿಡಿಯೋ ಕವರ್ ಮಾಡಿರೋದು ನ್ಯೂಸ್ ಅಲ್ಲೆಲ್ಲ ಬರ್ತದೆ. ಮೊದ್ಲೇ ನನ್ ಮುಖ ಬೇರೆ ಕವರ್ ಮಾಡ್ಕೊಂಡಿರ್ಲಿಲ್ಲ, ನೋಡ್ಬಿಟ್ರೆ ಈಗ ನಾನ್ ಏನ್ ಮಾಡ್ಲಿ? ಇವನ್ ಯಾಕ್ಲ ಬಂದ ಇಲ್ಲಿಗೆ? ನಮ್ಮಪ್ಪಯ್ಯ ಮಂತ್ರಿ, ಎಲ್ಲಿಗ್ ಬೇಕಾದ್ರೆ ಬರ್ಬೋದು. ಸುಮ್ ನಿಂತ್ಯ ನೋಡ್ದ ಅಮ್ಮಮ್ಮ, ಈ ಮೀಡಿಯಾದವ್ರಿಗೆ ಎಲ್ಲಂದ್ರಲ್ಲಿ ಬಂದ್ಬಿಡ್ತಾರೆ. ಗುಟ್ಟು ಅಂದಾದ್ರೆ ಪೆಟ್ ಸಾವಿರವ ಅಂತ ದೊಡ್ಡವ್ರು ಸುಮ್ಕೆ ಹೇಳಿಲ್ಲ. ಪ್ರಪಂಚದ ಬಗ್ಗೆ ಎಲ್ಲ ಮಾತಾಡ್ತಿ, ಇದು ತಿಳ್ಕೊಂಡಿಲ್ವೇ? ಅಮ್ಮಮ್ಮ, ಪರಿಸ್ಥಿತಿ ಹೆಂಗಾಗದೆ ನೋಡು. ಈ ಗುಟ್ಟೇನಾರು ರದ್ದಾಯ್ತು ಅಂತಿಟ್ಕ ನಮಗ್ ಕಾದದೆ. ಅಯ್ಯೋ, ಹೆದರ್ಕೊಂಡ್ ನಿಂತವ್ರ ಮೇಲೆ ಹಾವು ಎಸೆದ್ರು ಅನ್ನೋ ಹಂಗೆ ಮೊದ್ಲೇ ನನ್ ಕೈ ಕಾಲೆಲ್ಲ ಗಟಗಟಗಡ ಅಂತ ನಡಕ್ತಾ ಇವೆ. ಅದ್ರ ಮೇಲೆ ನೀನ್ ಇನ್ನೊಂದಿಷ್ಟು ಹೆದರ್ಸು. ಇದನ್ನೆಲ್ಲವ ಈ ಕೆಲಸ ಮಾಡೋಕಿನ ಮುಂಚೆ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ವಯಸ್ಸಾಗದೆ, ತಲೆ ಒಂಚೂರು ಬುದ್ಧಿ ಇಲ್ಲ. ಈ ಕೊಸರಿಗೆ ಹೆಂಗ್ ಕಮ್ಮಿ ಇಲ್ಲ. ಸರಿ ನಮ್ ಇನ್ನೊಂದ್ಸಲ ಪ್ರೆಸ್ ಮೀಟ್ ಇಟ್ಕೊಳ್ಳ. ನೀವು ಹೊರಡಿ. ಸರ್, ಎಕ್ಸಾಮ್ ಲೇಟ್ ಆಗುತ್ತೆ, ಶುರು ಮಾಡೋಣ. ಹೌದೌದು, ಬರ್ರಿ. ಲೋ ಭದ್ರ, ನಿನ್ನಪ್ಪ ಒಳಕ್ ಹೋಗ್ತಾವನೆ ಕಣ್ಲಾ. ನಂಗೂ ಕಾಣ್ತಾ ಇದೆ, ಸುಮ್ಕೆ ನಿಂತ್ಕೊ ಮುದ್ಕಿ. ಅಯ್ಯೋ, ಕಾಮೆಂಟ್ರಿ ಕೊಟ್ಟು ನಂಗೂ ದಿಗ್ಲ ತುಸ್ಬೇಡ. ಅವ್ನ್ ನೋಡಕ್ ಮುಂಚೆ ಏನಾದ್ರೂ ಮಾಡ್ಲಾ? ಸಂದಾಗಿ ನಾಟಕ ಮಾಡ್ತಿದ್ದಿ, ಕಾರ್ ಒಳಗ್ ಕೂತ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಿ. ಈಗ ಹಂಗೆ ಏನಾರು ಮಾಡು. ಇದನ್ನೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋ ಹೊತ್ತಿಗೆ ಶಿವರಾಮನ್ ಕಣ್ಣಿಗೆ ಅವಳು ಬೀಳದೆ ಇರುವಂಗೆ ಏನಾರು ಒಂದು ಪ್ಲಾನ್ ಮಾಡೋ ನನ್ ಕಂದ. ಅಮ್ಮಮ್ಮ, ತಲೆ ಸೌರಿ ಈ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಾ. ನಂಗೆ ಈ ಪರಿಸ್ಥಿತಿ ನನ್ ತಲೆನೇ ಓಡ್ತಾ ಇಲ್ಲ. ಬಾಲ್ ಏನೈತದ ಅಂತ ಓಸಿ ಹೋಗಿ ನೋಡುವ. ನಾನ್ ಬರ್ಬೇಕಾ? ಅಯ್ಯೋ, ತಾವೇ ಇದ್ರು ಸೂತ್ರಧಾರಿಗಳು. ಮುಂದೋಯ್ತಾ ಇರ್ಬೇಕು, ನಾವ್ ಹಿಂಗ್ ಬರ್ತಾ ಇರ್ತೀವಿ. ಅದು ಹಂಗಲ್ಲ ಭದ್ರ. ಬಾಯ್ ಮುಚ್ಕೊಂಡ್ ಬಂದ್ರೆ ಸರಿ. ಅಯ್ಯೋ ಶಿವನೇ, ಮಾವಯ್ಯ ಬಂದೇ ಬಿಟ್ರು. ಕೂತ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳಾದಂತಹ ಶಿವರಾಮೇಗೌಡರು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಪ್ರೋತ್ಸಾಹದ ಮಾತುಗಳನ್ನಾಡಿ ಶುಭ ಕೋರಬೇಕು ಅಂತ
ನಮ್ಮ ಪರವಾಗಿ ಒಂದು ಕಳಕಳಿಯ ಮನವಿ. ಎಲ್ಲರಿಗೂ ನಮಸ್ಕಾರ. ಎಕ್ಸಾಮ್ ಟೈಮು, ನಾನೀಗ ಹೆಚ್ಚಾಗಿ ಮಾತಾಡೋಕೆ ಹೋಗೋಕ್ಕಿಲ್ಲ. ನೀವೆಲ್ಲರೂ ನಮ್ಮ ಭವ್ಯ ಭಾರತದ ಹೆಮ್ಮೆಯ ವಿದ್ಯಾರ್ಥಿಗಳು. ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಬೆಳವಣಿಗೆ ನಿಮ್ಮ ಕೈನಾಗೆ ಅದೇ. ಹಾಗಾಗಿ ನೀವೆಲ್ಲರೂ ಸಂದಾಗಿ ಓದಿ ಒಳ್ಳೆ ಅಂಕಗಳನ್ನ ತಗೊಂಡು ನಮ್ಮ ದೇಶದ ಉತ್ತಮ ನಾಗರಿಕರಾಗಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮ ತಂದೆ ತಾಯಿ ಹೆಸರನ್ನ ಉಳಿಸ್ಬೇಕು. ಪರವಾಗಿಲ್ಲ ಭದ್ರ, ನನ್ ಮಗ ಸಂದಕ್ಕೆ ಮಾತಾಡ್ತವನೆ. ಏನ್ ಮುದ್ಕಿ, ಏನಿಲ್ ಭಾಷಣ ಕೇಳಕ್ ಬಂದಿದ್ಯೆ? ನಾನ್ ಏನ್ ಮಾಡ್ಲಿ ಅಂತ ನಾನೇ ಸಾಯ್ತವ್ನಿ. ನಿಂದೊಳ್ಳೆ ಮಸ್ಕಿರಿ ಆಯ್ತು. ಆಂಜನೇಯ ಆಂಜನೇಯ, ಈಗ ನಾನು ಏನ್ ಮಾಡ್ಲಿ? ಮಾವಯ್ಯ ನನ್ನ ನೋಡ್ಬಿಡ್ತಾರೆ. ಸರ್ ತಗೊಳ್ಳಿ, ನೀವೇ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಎಲ್ರಿಗೂ ವಿತರಿಸ್ಬಿಡಿ. ಅಯ್ಯೋ ಭದ್ರ, ಪೇಪರ್ ಕೊಡಕ್ಕೆ ನಿಮ್ಮ ಅಪ್ಪನೇ ಹೋಯ್ತಾವನಲ್ಲ. ಇವಾಗ ಏನ್ ಮಾಡ್ಲಿ? ಅಯ್ಯೋ ಏನಾದ್ರೂ ಮಾಡು, ಇಲ್ಲ ಅಂದ್ರೆ ನಾವೇ ಸಿಕ್ಕಾಕೋತೀವಿ. ಹಂಗೇನಾರ ಸಿಕ್ಕಾಕೊಂಡ್ರೆ ನಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಿ. ಹಾ, ನೀನ್ ಹಿಂಗೇನಾದ್ರೂ ನೌಟಂಕಿ ಆಟ ಆಡಿದ್ರೆ ಅವನೇ ಎಂಡ್ರನ್ನ ಕರ್ಕೊಂಡು ಪರೀಕ್ಷೆ ಬರ್ಸಕ್ಕೆ ಅಂತ ಬಂದಿದ್ದ, ಅದನ್ನ ಕೊಂಡಿಡಿಯಕ್ಕೆ ನಾನೇ ಅವನಿಂದ ಬಂದೆ ಅಂತ ಹೇಳ್ಬಿಡ್ತೀನಿ. ಈ ಘಾಟಿ ಮುದ್ಕಿ ಮಾಡಿದ್ರು ಮಾಡಿಯೇ ನಮ್ಮಂಗಿಲ್ಲ. ಅದಕ್ಕೆ ಹೆಂಗಾರ ಮಾಡಿ ಏನಾರ ಮಾಡಿ ಅವಳನ್ನ ನೋಡ್ದೆ ಇರುವಂಗ್ ಮಾಡ್ಬಿಡು. ಹೊಸಿ ತಡಿ ಬಂದೆ. ಈಗ ಇವ್ನು ಎಲ್ಲಿ ಹೋದ? ಇವನೇನ್ ಮಾಡಿಯನು? ಆಂಜನೇಯ, ನಾನು ಏನ್ ಮಾಡ್ದೆ ಅಂತ ಹಿಂಗ್ ಮಾಡ್ತಾ ಇದ್ದಿ? ಮಾವಯ್ಯ ನನ್ನ ಓಡ್ಬಿಟ್ರೆ ಆಟೆ ನನ್ ಕತೆ. ಅವ ಉಳ್ಕೆರವ, ನೀನೇನಾದ್ರೂ ಒಂದ್ ಮಾಡುವ.